ಹೆಲೋ ಎವ್ರಿವನ್. 12ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗಿನವುಗಳಲ್ಲಿ ಓಂನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ. ಓಂನ ನಿಯಮ ಹೇಳೋದು ವಿ ಇಸ್ ಈಕ್ವಲ್ ಟು IR. ಇದು ಓಂನ ನಿಯಮ. ಸೊ ಮೊದಲನೇ ಆಯ್ಕೆಯನ್ನ ನೋಡಿದ್ರೆ V/I ಈಸ್ ಈಕ್ವಲ್ ಟು ಆರ್. ಇಲ್ಲಿ V ಇಸ್ ಈಕ್ವಲ್ ಟು IR ಅನ್ನೋದು ಓಂನ ನಿಯಮ ಆದ್ರೆ ನಾವು V/I ಈ ಸೂತ್ರವನ್ನ ನಾವು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಏನಾಗತ್ತೆ, V/I ಸಮ R. ಹಾಗಾಗಿ ಇದು ಓಂನ ನಿಯಮವನ್ನೇ ಹೇಳುತ್ತೆ. ಸೊ ಆಪ್ಷನ್ ಎ ಸರಿಯಾದಂತಹ ಆಯ್ಕೆ ಅಲ್ಲ. ಇನ್ನು ಎರಡನೇ ಆಯ್ಕೆ ಬಿ, ಇದು ಓಂನ ನಿಯಮವನ್ನೇ ಹೇಳ್ತಾ ಇದೆ. V ಇಸ್ ಈಕ್ವಲ್ ಟು IR ಅನ್ನೋದು ಓಂನ ನಿಯಮನೇ. ಸೊ ಇದು ಕೂಡ ಅಲ್ಲ. ಇನ್ನು ಆಪ್ಷನ್ ಸಿ ನೋಡಿದ್ರೆ I ಇಸ್ ಈಕ್ವಲ್ ಟು V/R. ಇದೇ ಸೂತ್ರವನ್ನ ನಾವು ಐಗೆ ಬರ್ಕೊಂಡ್ರೆ ಆಗ ಏನಾಗತ್ತೆ, I ಸಮ V/R ಅನ್ನೋದನ್ನ ನಾವು ನೋಡಬಹುದು. ಹೌದಾ? ಸೊ ಸಿ ಕೂಡ ಓಂನ ನಿಯಮವನ್ನೇ ಹೇಳ್ತಾ ಇದೆ. ಆದ್ರೆ ಡಿ ಅನ್ನ ಗಮನಿಸಿದ್ರೆ ನೀವು V ಇಸ್ ಈಕ್ವಲ್ ಟು I/R ಅಂತ ಇದೆ. ಆದ್ರೆ V ಇಸ್ ಈಕ್ವಲ್ ಟು I ಗುಣಿಸು R ಅನ್ನೋದು ಓಂನ ನಿಯಮ, I/R ಅಲ್ಲ. ಹಾಗಾಗಿ ಓಂನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ V ಇಸ್ ಈಕ್ವಲ್ ಟು I/R. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ.